ಅದು ನಿಜ. ಪ್ರಗತಿ ಅಕ್ಕ ಈ ಕಡೆ ಅಣ್ಣ ಡೈರೆಕ್ಷನ್ ಟೀಮ್ ಹಾಕೊಂಡು ಏನೋ ಯುದ್ಧ ಮಾಡ್ತಾ ಇದ್ರೆ, ಅಕ್ಕ ಇಲ್ಲಿ ಕಾಸ್ಟ್ಯೂಮ್ ಟೀಮ್ ಹಾಕೊಂಡು ಒಂದು ಯುದ್ಧ ಮಾಡೋರು. ಪ್ರತಿ ಇಂಚು ಇವನಿಗೆ ಈ ಕಾಸ್ಟ್ಯೂಮು, ಇವನಿಗೆ ಇದು ಕನಕವತಿದಾಯ್ತಾ, ಇವ್ರದಾಯ್ತಾ, ರಾಜಂದಾಯ್ತಾ, ಸೈನಿಕರದಾಯ್ತಾ, ಸೇವಕರದಾಯ್ತಾ. ಈಗ ಬರೇ ರಾಣಿ ಒಂದ್ ಶಾಟ್ ಬಂತು ಅಂದ್ರೆ ರಾಣಿ ಮಾತ್ರ ಕಾಣಿಸ್ತಾರೆ ಜನಕ್ಕೆ. ಹಿಂದೆಗಡೆ 10 ಜನ ಸಖಿಯರು ಇರ್ತಾರೆ, ಅವ್ರು ಯಾರು ಕಾಣಲ್ಲ. ಅವ್ರಿಗೂ ರೆಡಿ ಮಾಡ್ಬೇಕು. ಆ ಹಿಂದೆ ನಿಂತಿರೋ ಸಖಿಗೂ ಕೂದ್ಲು ಇದಾಗ್ಬೇಕು, ಮೇಕಪ್ ಆಗ್ಬೇಕು, ಚಂದ ರಾಣಿ ತರನೇ ಆಲ್ಮೋಸ್ಟ್. ಕಲರ್ ಒಂದ್ ಬೇರೆ ಇರುತ್ತೆ ಬಿಟ್ರೆ ನಿಜವಾಗ್ಲು ರಾಜನ್ ಪಕ್ಕ ನಿಂತಿಯಾರೆ ಅಂದ್ರೆ ಅಲ್ಲೆಲ್ಲ ಆಸ್ಥಾನ ಸುಮ್ನೆ ಕೂತಿಯಾರೆ, ಸುಮ್ನೆ ಹೆಂಗೋ ಕಷ್ಟಪಟ್ಟು ಕೂರ್ಸಕ್ಕಾಗದೆ. ಅವನಿಗೊಂದ್ ಕಿರೀಟ, ಅವನಿಗೊಂದ್ ಪೇಟ, ಬೆಲ್ಟು ಎಲ್ಲವೂ ಅಷ್ಟು ನೋಡ್ಕೊಂಡು ಪ್ರಗತಿ ಅಕ್ಕ. ನೀವು ನಂಬಲ್ಲ, ಹೇಳ್ದೆ ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಹೆಂಡತಿ ಅನ್ನೋದನ್ನ ಮರ್ತ್ಬಿಟ್ಟು ಕೆಲಸ ಮಾಡ್ಯಾರೆ ಅಕ್ಕ. ನಾನು ಒಬ್ಬ ಕೆಲಸ ಮಾಡ್ತೀನಿ, ಈಗ ಹೆಂಗೆ ಬೇರೆ ಕಾರ್ಮಿಕರು ಕೆಲಸ ಮಾಡ್ತಾರೋ ನಾನು ಅದೇ ತರ ಕೆಲಸ ಮಾಡ್ತೀನಿ, ಒಂದು ಎಂಪ್ಲಾಯ್ ತರ ಅಂತ. ಹಗಲು ರಾತ್ರಿ ಅಕ್ಕನೂ ಬಂದು ರಾತ್ರಿ 2-3 ಗಂಟೆಗೆ ಮಲ್ಕೊಂಡು, ಮಕ್ಳು ಸ್ಕೂಲ್ ರಜಾ ಗೀಜ ಇತ್ತಂದ್ರೆ ಸೆಟ್ ಬಂದ್ಬಿಡೋರು, ಬಾಬು ಮತ್ತೆ ರಾಧೆ ಮೈಕ್ ಇಟ್ಕೊಂಡು ಹಲೋ ಅಂತ. ಅಯ್ಯೋ ಅಣ್ಣಂಗೆ ಭಯಂಕರ ಖುಷಿ. ಸಮಯ ಸಿಗದೇ ಇಲ್ವಲ್ಲ ಮೇಡಮ್, ಅಷ್ಟು ಬಿಸಿ ಇರುವಾಗ. ಈಗೇನೋ ಅಣ್ಣ ಬಿಸಿ ಇದಾರೆ, ಅಕ್ಕ ಫ್ರೀ ಇದಾರೆ ಅಂದ್ರೆ ಮನೇಲಿ ನೋಡ್ಕೋತಾರೆ ಅನ್ಬೋದು, ಅಥವಾ ಅಕ್ಕ ಬಿಸಿ ಇದಾರೆ, ಅಣ್ಣ ಫ್ರೀ ಇದಾರೆ ಅಂದ್ರೆ ಮನೇಲಿ ನೋಡ್. ಇಬ್ರು ಹೊರಗೆ ಇದಾರೆ, ಮಕ್ಳು ಪಟ್ಟನ ಮುಂದ್ಬಿಡೋರು. ಸೆಟ್ಟಲ್ಲೇ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಸೆಟ್ಟಲ್ಲೇ ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಮಾತಾಡ್ಸ್ಕೊಂಡು ಮಜಾ ಮಾಡ್ಕೊಂಡು ಆಮೇಲೆ ಆರಾಮಾಗಿ ಮನೆಗೆ ಹೋಗೋರು. ಸೊ ಅಕ್ಕ ಮನೆಯನ್ನು ನೋಡ್ಕೊಂಡು ಮಕ್ಳಿಗೂ ಏನೋ ರೆಡಿ ಮಾಡಿ ಬೆಳಿಗ್ಗೆ ಮತ್ತೆ ಸ್ಪಾಟ್ಗೆ ಬಂದು ಸ್ಪಾಟ್ ಅಲ್ಲಿ ಕರೆಕ್ಷನ್ಗಳನ್ನ ನೋಡಿ ಸುಮ್ನೆ ನಡ್ಕೊಂಡ್ ಬರ್ತಾ ಇರಾರ. ಅವ್ರ ತಲೆ ಯಾವತ್ತು ನಾವು ನಮಸ್ಕಾರ ಮಾಡಿದ್ರೆ ಮುಖನೇ ನೋಡ್ತಾ ಇರಲಿಲ್ಲ. ನಮ್ದು ಮೇಲಿನ ಕೆಳಗರು ನಮ್ ಕಚ್ಚೆ ಚಪ್ಪಲಿ ಅದು ಇದು ಹಿಂಗೆ ನೋಡ್ಕೊಂಡೇ ಓಡಾಡೋದು. ಪೂರ್ತಿ ಅಕ್ಕನ್ ಗಮನ ಅಲ್ಲೇ ಡೀಟೇಲೇ. ಮೇಡಮ್ ನೀವು ನಂಬಲ್ಲ, ಒಂದಷ್ಟು ಫೋಟೋಸ್ ಹೊರಗೆ ಬಂತು. ರಿಷಬಣ್ಣಂದ್ ಏನೋ ಕಿವಿ ಸರಿ ಮಾಡ್ತಿರೋದು, ಕೈ ಸರಿ ಮಾಡ್ತಿರೋದು ಅಥವಾ ಆ ತರ ಎಲ್ಲರಿಗೂ ಸರಿ ಮಾಡಿರೋ ಪ್ರಗತಿ ಅಕ್ಕ.